ಓಕೆ, ಚೈತ್ರ ಅವ್ರಿಗೆ ಇದೊಂದು ಪರ್ಸನಲ್ ಕ್ವಶನ್, ಆದ್ರೆ ಹಂಗಂತ ನೆಗೆಟಿವ್ ಏನಲ್ಲ. ಚೈತ್ರ ಅವರ ಮ್ಯಾರೇಜ್ ಲೈಫ್ ಹೇಗಿದೆ ಅಂತ. ಆದ್ರೆ ಬಿಗ್ ಬಾಸ್ ನ ಲಾಸ್ಟ್ ಸೀಸನ್ ಅಲ್ಲೆಲ್ಲ ತುಂಬಾ ಹೇಳ್ತಾ ಇದ್ರಿ ಅದ್ರ ಬಗ್ಗೆ, ಅಂಡ್ ಇಷ್ಟಪಟ್ಟವ್ರನ್ನೇ ಮದ್ವೆ ಕೂಡ ಆಗಿದ್ದೀರಿ. ಮತ್ತೆ ಸೆಕೆಂಡ್ ಟೈಮ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂದ್ರೆ ಕಳ್ಸಿಕೊಟ್ಟಿದ್ದಾರೆ ನಿಮ್ಮನ್ನ ತುಂಬಾ ಖುಷಿಯಿಂದ. ಹೇಗಿದೆ? ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದೇ ಎಲ್ಲರಿಗೂ ಅದೊಂದು ಜೀವನ ಒಂದು ಬ್ಲೆಸ್ಸಿಂಗ್ ಅಂತಲೇ ಅನ್ಕೊಳ್ತೀನಿ. ಎಲ್ಲರಿಗೂ ಆ ಅವಕಾಶ ಸಿಗಲ್ಲ. ನಾನು ತುಂಬ ಜನ ಮಾತಾಡಿರೋದು ಕೇಳಿದ್ದೀನಿ. ಅಂದರೆ ಮದುವೆ ಆದಮೇಲೆ ಮತ್ತೆ ಆ ಫ್ರೀಡಮ್ ಇರಲ್ಲ, ಮದುವೆ ಆದಮೇಲೆ ಮತ್ತೆ ಮುಂಚಿನ ಥರನೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ತುಂಬ ಕಂಪ್ಲೇಂಟ್ಸ್ನ ಹೆಣ್ಮಕ್ಳು ಮಾಡೋದಿದೆ. ಬಟ್ ನನಗೆ ಟಚ್ ವುಡ್, ನಂಗೆ ದೇವರು ಅಂತ ಯಾವ ಸಮಸ್ಯೆನೂ ಕೊಟ್ಟಿಲ್ಲ. ನನ್ನ ಗಂಡ ಇರ್ಬೋದು, ನನ್ನ ಅತ್ತೆ ಮನೆಯವ್ರು ಇರ್ಬೋದು, ಕಂಪ್ಲೀಟ್ಲಿ ಒಂದು ತುಂಬು ಕುಟುಂಬಕ್ಕೆ ಸೊಸೆಯಾಗಿ ಹೋಗಿದ್ದೀನಿ. ಬಟ್ ಎಲ್ಲೂ ಕೂಡ ನನಗೆ ಆ ತುಂಬು ಕುಟುಂಬದ ಏನು ನಡವಳಿಕೆಗಳು ಎಲ್ಲೂ ಕೂಡ ನನ್ನ ವೈಯಕ್ತಿಕ ಏನು ಆಸೆಗಳಿಗೆ, ಕನಸುಗಳಿಗೆ, ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳಿಗೆ ಯಾವತ್ತೂ ಅಡ್ಡ ಬಂದಿಲ್ಲ. ಸೊ ಎಲ್ಲರೂ ಪ್ರೋಗ್ರೆಸಿವ್ ಮೈಂಡ್ ಇರೋವಂಥ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರೋದ್ರಿಂದ ಬಹುಶಃ ನಂಗೆ ಅದು ಪ್ಲಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ಸಪೋರ್ಟಿವ್ ಆಗಿರ್ತಾರೆ. ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ನಾನು ಏನು ಅಣ್ಣ ತಮ್ಮಂದ್ರ ನಡುವೆ ಬೆಳೀಲಿಲ್ಲ. ಹಾಗಾಗಿ ನನಗೆ ಒಂದು ಅಣ್ಣ ತಮ್ಮಂದಿರಿರುವಂಥ ಫ್ಯಾಮಿಲಿ ಇಷ್ಟು ಚೆನ್ನಾಗಿರ್ಬೋದು ಅನ್ನೋ ಕಲ್ಪನೆ ನನಗಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ. ಸೊ